ನಮಸ್ತೆ ಫ್ರೆಂಡ್ಸ್, ನಾವೆಲ್ಲ ಉಪೇಂದ್ರ ಮೂವಿ ನೋಡಿರ್ತೀವಿ. ಅರ್ಥ ಆಗದೆ ತಲೆಗಿಡ್ಸ್ಕೊಂಡು 2 ಸತಿ 3 ಸತಿ ನೋಡಿರೋದು ಚಾನ್ಸಸ್ ಜಾಸ್ತಿ. ನಾವು ಆ ಮೂವಿಲಿ ನಾನು ಅನ್ನೋ ಕ್ಯಾರೆಕ್ಟರ್ ನೋಡಿರ್ತೀವಿ. ನಾನು ಅಂದರೆ ಅಹಂಕಾರ, ಅದ್ರ ಸುತ್ತ ಏನೇನು ನಡೆಯುತ್ತೆ ಅನ್ನೋ ವಿಷಯನ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇಲಿ ತೋರಿಸಿರ್ತಾರೆ. ಆದರೆ ಎಷ್ಟೋ ಜನಕ್ಕೆ ಉಪ್ಪಿಟ್ಟು ಮೂವಿ ಬಂದು ಅರ್ಥನೇ ಆಗಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಉಪ್ಪಿಟ್ಟು ಮೂವಿನ ಕ್ಲೀನಾಗಿ ಡೀಟೇಲ್ಡ್ ಆಗಿ ಡಿಕೋಡ್ ಮಾಡೋಣ ಬನ್ನಿ. ನಿಜ ಹೇಳಬೇಕು ಅಂದರೆ ಉಪ್ಪಿಟ್ಟು ಪರ್ಸ್ಪೆಕ್ಟಿವ್ ಯಾರಿಗೂ ಅರ್ಥನೇ ಆಗಿಲ್ಲ. ನಾವು ಉಪೇಂದ್ರ ಪರ್ಸ್ಪೆಕ್ಟಿವಲ್ಲೇ ಉಪ್ಪಿಟ್ಟು ನೋಡಿದ್ರೆ ನಿಜವಲ್ಲೂ ಅರ್ಥ ಆಗಲ್ಲ. ಫಸ್ಟ್ ನಾವು ಉಪೇಂದ್ರ ಮೂವಿನ ಚಿಕ್ಕದಾಗಿ ಡಿಕೋಡ್ ಮಾಡೋಣ. ಉಪೇಂದ್ರ ಅನ್ನೋ ಮೂವಿ ಬಂದು ನಾನು ಅನ್ನೋ ಕ್ಯಾರೆಕ್ಟರ್ ಸುತ್ತ ಏನೇನು ನಡೀತಿರುತ್ತೆ ಅಂತ ತೋರಿಸಿರ್ತಾರೆ. ಈ ನಾನು ಅನ್ನೋ ಕ್ಯಾರೆಕ್ಟರ್ ಬಂದು 3 ವಿಷಯದ ಸುತ್ತ ಸುತ್ತಾ ಇರುತ್ತೆ. ಒಂದು ಬಂದು ತಂದೆ ಆಗಿರೋ ಕಮಿಟ್ಮೆಂಟು, ಜವಾಬ್ದಾರಿಗಳು, ಅದನ್ನ ಹೆಂಡತಿ ರೂಪದಲ್ಲಿ ತೋರಿಸಿರ್ತಾರೆ, ಅದು ಪ್ರೇಮ. ಸೊ ಇನ್ನೊಂದು ತನ್ನದೇ ಆಗಿರೋ ಪ್ಲೆಜರ್ಸ್ಗಳಾಗಿರಲಿ, ತನ್ನದೇ ಆಗಿರೋ ಖುಷಿ ಆಗಿರಲಿ, ಅದು ಬಂದು ರತಿಲಿ ತೋರಿಸಿರ್ತಾರೆ. ಇದೆರಡನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತಂದರೆ ಮೂರನೇ ಒಂದು ವಿಷಯ ಇದೆ, ಅದನ್ನು ಸಂಪಾದನೆ ಮಾಡೋರೇನೆ ಇದೆರಡನ್ನೂ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಅದು ಬಂದು ಕೀರ್ತಿ, ಅದು ಆ್ಯಂಬಿಷನು, ಸಕ್ಸಸ್ಸು, ದುಡ್ಡು ಏನಾಗಬೇಕಾದ್ರೂ ಇರ್ಬೋದು. ಸೊ ಈ 3 ವಿಷಯ ಏನಿರುತ್ತೋ ಇದ್ರ ಸುತ್ತನೇ ನಾನು ನಂದು ಅನ್ನೋ ಕ್ಯಾರೆಕ್ಟ್ರು ಯಾವಾಗಲೂ ಸುತ್ತಾ ಇರುತ್ತೆ. ಇದ್ರ ಸುತ್ತಾನೆ ಸುತ್ತಿ ಅವನೇ ತನ್ನ ಸುಳಿಲಿ ಸಿಗಾಕೊಂಡಿರ್ತಾರೆ. ಸೊ ಇದನ್ನೇ ನಾನು ಉಪೇಂದ್ರ ಮೂವಿ ಬಂದು ಹೇಳ್ತಾರದು. ಲಾಸ್ಟಲ್ಲಿ ಏನು ಮಾಡ್ತಾನೆ, ಈ 3 ಬೇಡ ಅಂತ ನಾನು ನಂದನ್ನ ಬಿಟ್ಟು ಅವನೇನು ನೆಕ್ಸ್ಟ್ ಆಗ್ತಾನೆ ಅನ್ನೋದೇ ಉಪ್ಪಿಟ್ಟು ಮೂವಿ. ಈ ನಾನು ನಂದು ಅನ್ನೋದು ಬಿಟ್ರೆ ಇನ್ನೇನಾಗ್ತಾನೆ, ನೀನು ಬಗ್ಗೆನೇ ಈ ಉಪ್ಪಿಟ್ಟು ಮೂವಿ. ಬನ್ನಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಉಪ್ಪಿಟ್ಟದು ಓಪನಿಂಗ್ ಸೀನು ಸ್ಟಾರ್ಟಿಂಗಲ್ಲೇ ಪೊಲೀಸು ಮತ್ತು CIDಗಳೆಲ್ಲ ಒಂದು ದೊಡ್ಡ ಬಂಗ್ಲೆ ಒಳಗಡೆ ಹೋಗಿ ಖುಷಿನೇ ಹುಡ್ಕಕ್ಕೆ ಹೋಗ್ತಾರೆ. ಅದರಲ್ಲೊಬ್ಬ ಪೊಲೀಸ್ ಕೇಳ್ತಾನೆ CIDಗೆ, ಈ ಖುಷಿನೇ ಲಕ್ಷ್ಮಿ ಆಗಿರ್ಬೋದ ಅಂತ. ಆಗ CID ಹೇಳ್ತಾನೆ, ಈ ಲಕ್ಷ್ಮಿನೇ ಬೇರೆ ಖುಷಿನೇ ಬೇರೆ, ಬನ್ನಿ ಹುಡ್ಕೋಣ ಅಂತ ಮೇಲೆ ಹೋಗ್ತಾರೆ. ಹೋದ್ರೆ ಒಂದು ವಿಲ್ ಇರುತ್ತೆ, ಆ ಪೊಲೀಸು ನೀನು ಅಂತ ಹೇಳ್ತಾನಷ್ಟೆ. ಆ ವಿಲ್ಲಲ್ಲಿ ಏನು ಬರ್ದಿರುತ್ತೋ ಅದೇ ಬಂದು ಆ್ಯಕ್ಚುಯಲ್ ಕತೆ. ಆ ವಿಲ್ಲಲ್ಲಿ ಏನು ಬರ್ದಿರುತ್ತೆ ಅಂತಂದರೆ, ನಾನು ಹೋದ್ರೆ ನೀನು ಯಾರು ಅಂತ ಗೊತ್ತಾಗತ್ತೆ, ಖುಷಿ ನಿನ್ನ ಹುಡ್ಕೊಂಡು ಬಂದು ನಿನ್ನ ಜೊತೆ ಒಂದಾಗ್ತಾಳೆ, ಖುಷಿ ನೀನು ಮದುವೆ ಆದರೆ ಈ ಇಡೀ ಆಸ್ತಿಗೆ ವಾರಿಸ್ದಾರ ನೀನು ಅಂತ ಬರ್ದಿರುತ್ತೆ. ಸೊ ಸ್ಟಾರ್ಟಿಂಗಲ್ಲೇ ಆ ವಿಲ್ಲಲ್ಲೇ ಫಿಲಮ್ ಸ್ಟೋರಿ ಏನಿದೆಯೋ ಅದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ಯಾರೋ ಅಬ್ಸರ್ವ್ ಮಾಡಿರಲ್ಲ. ನಾನು ಹೋದ್ರೆ ನೀನು ಯಾರು ಅಂತ ಗೊತ್ತಾಗುತ್ತೆ. ನಾನು ಅಂದರೆ ಈಗೋ, ನಂದು ಈಗೋ ಏನಿದೆಯೋ ಅದು ಹೋದ್ರೆ ನೀನು ಯಾರು ಅಂತ ಗೊತ್ತಾಗುತ್ತೆ. ಆ ನೀನು ನೋಡ್ಕೊ ಮೂವಿನೇ ಇದು, ಸರಿನಾ? ಆ ನೀನು ಯಾರು ಅಂತ ಗೊತ್ತಾದ್ಮೇಲೆ ಖುಷಿ ನಿನ್ನೆ ಹುಡ್ಕೊಂಡು ಬರ್ತಾಳೆ. ಆ ಖುಷಿಗೂ ನಿನಗೂ ಮದುವೆ ಆದರೆ ಈ ಆಸ್ತಿ ಎಲ್ಲ ನಿಂದೆ ಅಂತ ಅರ್ಥ. ಅಂದರೆ ಪ್ರತಿಯೊಂದು ಡೈಲಾಗ್ ಆಗಿರಲಿ, ಏನೇ ಆಗಿರಲಿ, ಎಲ್ಲದನ್ನೂ ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಈ ಮೂವಿ ಅರ್ಥ ಆಗೋದು. ನೀವು ಕಂಪ್ಲೀಟಾಗಿ ಅವೇರಾಗಿ ನೋಡಿದ್ರೆ ಮಾತ್ರ ಈ ಮೂವಿ ಕಂಪ್ಲೀಟಾಗಿ ಅರ್ಥ ಆಗೋದು. ಫಸ್ಟ್ ಸೀನೇ ಆ CID ಹೇಳ್ತಾನೆ, ಖುಷಿನ ಅವನು ಒಳಗಡೆ ಬಚ್ಚಿಟ್ಟಿರ್ತಾನೆ ಅಂತ. ನಾವೆಲ್ಲ ಹಂಗಿತಾನೆ, ಖುಷಿನ ಎಲ್ಲ ಒಂದು ಕಡೆ ಬಚ್ಚಿಟ್ಟಿರ್ತೀವಿ. ಇದು ಸಿಕ್ಕರೆ ನಂಗೆ ಖುಷಿ ಸಿಗ್ಬೋದು, ಇದು ಸಿಕ್ಕಿಲ್ಲಂದ್ರೆ ನಂಗೆ ಖುಷಿ ಇಲ್ಲ ಅಂತ. ಸೊ ಆಗ ಪೊಲೀಸ್ ಕೇಳ್ತಾನೆ, ಪೊಲೀಸ್ ಏನಂತ ಹೇಳ್ತಾನೆ ಅಂತಂದರೆ, ಲಕ್ಷ್ಮಿನೇ ಖುಷಿಯಾಗಿರ್ಬೋದಾ ಸಾರ್ ಅಂತ. ಅಂದರೆ ನಾವೆಲ್ಲ ಲಕ್ಷ್ಮಿ ಇದ್ರೇ ಖುಷಿ ಅಲ್ವಾ, ಲಕ್ಷ್ಮಿ ಇಲ್ಲಾಂದರೆ ಖುಷಿ ಇಲ್ಲ ಅಂತ ನಮಗೆ. ಸೊ ನಿಜವಾಗ್ಲೂ ಲಕ್ಷ್ಮಿ ಬೇರೆ ಖುಷಿ ಬೇರೆ ಆ್ಯಕ್ಚುಲಾಗಿ. ಅದನ್ನು ಕ್ಲೀನಾಗಿ ಡೀಟೇಲಾಗಿ ಮುಂದಿನ ಸೀನಲ್ಲಿ ಹೇಳ್ತಾರೆ. ಸೊ ಎಲ್ಲಿ ಆ ಖುಷಿ, ಎಲ್ಲಿ ಯಾರು ನೀನು ಅಂತ ಹಂಗೆ ಪ್ಯಾನ್ ಮಾಡಿದ್ರೆ ನೆಕ್ಸ್ಟ್ ಬಂದು ಒಂದು ಕಾಲೇಜಲ್ಲಿ ಒಂದು ಸೆಮಿನಾರ್ ನಡೀತಾ ಇರುತ್ತೆ. ಆ ಸೆಮಿನಾರಲ್ಲಿ ಬ್ರೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಕೆಲವು ಬ್ರೈನ್ ಬಂದು ಯಾವಾಗಲೂ ಪಾಸ್ಟಲ್ಲೇ ಇರುತ್ತೆ, ಕೆಲವು ಬ್ರೈನ್ ಬಂದು ಫ್ಯೂಚರಲ್ಲೇ ಇರುತ್ತೆ. ತುಂಬ ರೇರ್ ಆಗಿರೋ ಬ್ರೈನ್ ಮಾತ್ರನೇ ಪ್ರೆಸೆಂಟಲ್ಲಿ ಇರುತ್ತೆ. ಈ ಪ್ರೆಸೆಂಟಲ್ಲಿ ನೋಡಿದ್ರೆ ಈ ಮೂವಿ ಅರ್ಥ ಆಗುತ್ತೆ ಆ್ಯಕ್ಚುಲಾಗಿ, ಸರಿನಾ? ಪಾಸ್ಟಲ್ಲಿರೋ ಬ್ರೈನು ಯಾವಾಗಲೂ ಕೊರಗ್ತಾ ಇರುತ್ತೆ, ಈಗ ಆಯ್ತಲ್ಲಪ್ಪ ಏನು ಮಾಡಲಿ ಅಂತ. ಫ್ಯೂಚರ್ ಬ್ರೈನು ಅಯ್ಯೋ ಈಗ ಆಗ್ಬಿಟ್ರೆ ಏನು ಮಾಡೋದು, ಹಿಂಗಾದರೆ ಹೆಂಗೆ ಮಾಡೋದು, ಹಂಗೆ ಮಾಡಿದ್ರೆ ಹಿಂಗೆ ಮಾಡೋದು. ಸೊ ಇದ್ರ ಬಗ್ಗೆನೇ ಫ್ಯೂಚರ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರುತ್ತೆ, ಪ್ರೆಸೆಂಟಲ್ಲೇ ಇರಲ್ಲ. ಈ ಮೂಮೆಂಟಲ್ಲಿ ಇರೋದೇ ತಾನೇ ನಿಜವಾದ ಜೀವನ. ಈ ಪ್ರೆಸೆಂಟ್ನ ಬಿಟ್ಬಿಟ್ಟು ಮನುಷ್ಯನಿಗೆ ಹೇಳ್ಬೇಕು ಅಂತಂದರೆ 2 ದೊಡ್ಡ ಗಿಫ್ಟು ದೇವ್ರು ಕೊಟ್ಟಿದ್ದಾನೆ. ಒಂದು ಬಂದು ಇಮ್ಯಾಜಿನೇಷನು, ಇನ್ನೊಂದು ಬಂದು ಮೆಮೊರಿ ಅಂದರೆ ಪಾಸ್ಟ್, ಅದನ್ನು ಯುಟಿಲೈಸ್ ಮಾಡ್ಕೊಳಕ್ಕೆ ಬರಬೇಕು, ಅದರಲ್ಲೇ ಬದುಕಬಾರ್ದು. ಇನ್ನೊಂದು ಬಂದು ಇಮ್ಯಾಜಿನೇಷನ್ ಅಂದರೆ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡೋದು. ಇಮ್ಯಾಜಿನ್ ಮಾಡಬೇಕು, ಆದರೆ ಪ್ರೆಸೆಂಟಲ್ಲಿ ಕೆಲಸ ಮಾಡಬೇಕು. ನಾವೇನು ಮಾಡ್ತೀವಿ, ಯಾವಾಗಲೂ ಈ ಫ್ಯೂಚರಲ್ಲಿ ಇರ್ತೀವಿ, ಇಲ್ಲ ಪಾಸ್ಟಲ್ಲಿ ಇರ್ತೀವಿ, ಪ್ರೆಸೆಂಟಲ್ಲಿ ಇರಲ್ಲ. ಈ ಪ್ರೆಸೆಂಟ್ ಬಗ್ಗೆನೇ ಈ ಮೂವಿ. ಆ ನೀನು ಅನ್ನೋನು ಬಂದು 24/7 ಪ್ರೆಸೆಂಟಲ್ಲೇ ಇರ್ತಾನೆ. ಆ ಪ್ರೆಸೆಂಟಲ್ಲಿದ್ದರೆ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅನ್ನೋದೇ ಈ ಮೂವಿ ಓಲ್ಡ್ ಕಾನ್ಸೆಪ್ಟು.
ಸೊ ನೆಕ್ಸ್ಟ್ ಸೀನೇ ಬಂದು ಹೀರೋಯಿನ್ನು ಪ್ರೊಫೆಸರ್ನ ಕೇಳ್ತಾರೆ, ಸರ್ ಈ ಥರ 100% ಯಾರಾದ್ರು ಪ್ರೆಸೆಂಟಲ್ಲಿ ಯಾರು ಇದ್ದಾರಾ ಅಂತ. ಆಗ ಅವ್ರು ಹೇಳ್ತಾರೆ, ನನಗೊಬ್ಬ ಗೊತ್ತುಮ್ಮ, ಅವನು ಇದಕ್ಕೆ ಮುಂಚೆ ನಾನು ಆಗಿದ್ದ, ಈಗ ಎಲ್ಲ ಬಿಟ್ಟು ನೀನು ಆಗಿದ್ದಾನೆ, ಪ್ರೆಸೆಂಟಲ್ಲಿದ್ದಾನೆ. ಆ ಥರ ಬರೀ ಇವರು ತುಂಬ ಕಮ್ಮಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಥರ ಇರ್ತಾರೆ ಅಂತ ಪ್ರೊಫೆಸರ್ ಬಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಡ್ತಾರೆ. ಇನ್ನೊಂದು ಏನು ಅಬ್ಸರ್ವ್ ಮಾಡ್ಬೋದು ನಾವು ಅಂತಂದರೆ, ಆ ಹೀರೋಯಿನ್ ಹೆಸರು ಬಂದು ಖುಷಿ. ಪ್ರೆಸೆಂಟಲ್ಲಿ ಇದ್ರೆ ಖುಷಿನೇ ಹುಡ್ಕೋ ಬರುತ್ತೆ ಅನ್ನೋದನ್ನ ಸಿಂಬಲಾಗಿ ತೋರಿಸ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸೀನಿಗೆ ಸ್ಕಿಪ್ ಆಗುತ್ತೆ. ಅಲ್ಲಿ ಬಂದು ರೌಡಿಗಳು ಹುಡುಕ್ತಾ ಇರ್ತಾರೆ, ಪೊಲೀಸ್ಗಳು ಹುಡುಕ್ತಾ ಇರ್ತಾರೆ, ನೀನ್ ಯಾರು ಅಂತ ಕೇಳ್ತಾ ಇರ್ತಾರೆ. ಸೊ ಎಲ್ಲಾರು ನೀನ್ ಯಾರು ಅಂತ ಕೇಳಿದಾಗ ಅವ್ರ ಹೆಸರನ್ನ ಹೇಳ್ತಾರೆ, ಅವ್ರ ಬಾಡಿನ ಹೇಳ್ತಾರೆ. ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ ನೀನು ಅನ್ನೋದು ಎರಡೂ ಅಲ್ಲ, ಈ ದೇಹನೂ ಅಲ್ಲ, ಈ ಮನಸ್ಸು ಅಲ್ಲ, ಈ ಐಡೆಂಟಿಫಿಕೇಶನು ಅಲ್ಲ, ಅದರಿಂದ ಆಚೆರೋ ಒಂದು ಶಕ್ತಿನೇ ನೀನು. ಡೀಟೇಲ್ಡ್ ಆಗಿ ಈ ಸೀನ್ಸ್ಗಳೆಲ್ಲ ತೋರಿಸ್ತಾರೆ. ಆಮೇಲೆ ಅದೇ ರೌಡಿ ಒಬ್ಬ ಸ್ವಾಮೀಜಿನ ಕರೆಸ್ತಾರೆ, ನೀನ್ ಯಾರು ಅಂತ ಗೊತ್ತಾಗ್ಬೇಕು ಅಂತ ಕೇಳ್ತಾರೆ. ನೀನ್ ಯಾರು ಅಂತ ಗೊತ್ತಾಗ್ಬೇಕು ಅಂದ್ರೆ ನಾನು ಅನ್ನೋದು ಇರಬಾರ್ದು ಅಂತ ಅವರು ಸಿಂಬಾಲಿಕ್ ಆಗಿ, ನಿನಗೆ ನೀನ್ ಯಾರು ಅಂತ ಗೊತ್ತಾಗ್ಬೇಕಾದ್ರೆ ನಾನಿಲ್ಲಿರ್ಬಾರ್ದು. ಎಂಥ ಮಾತು ಮಾತಾಡ್ತೀರಿ ಸ್ವಾಮಿಗಳೇ, ನೀವಿಲ್ಲಿ ಇರದೆ ಹೋದ್ರೆ ನೀನ್ ಯಾರು ಅಂತ ನಮಗೆ ಹೆಂಗ್ ಗೊತ್ತಾಗ್ಬೇಕು? ನಾನ್ ಹೇಳಿದ ಒಳ ಅರ್ಥ ಏನು ಅಂದ್ರೆ, ಆಸೆ, ಅಹಂಕಾರ, ಕೊಬ್ಬು, ಕೋಪ ಯಾವುದು ನಿನ್ನಲ್ಲಿರ್ಬಾರ್ದು. ಆಸೆ, ಅಹಂಕಾರ, ಕೊಬ್ಬು, ಕೋಪ ಇದ್ಯಾವುದು ನನ್ನ ಹತ್ರ ಇಲ್ಲ ಗುರುಗಳೇ. ಅಂದ್ರೆ ಈಚ್ ಸೀನಲ್ಲೂ ಡೀಟೇಲ್ ಆಗಿ ಅವ್ರು ನಮ್ಗೆ ಇಂಟ್ಗಳನ್ನ ಕೊಡ್ತಿದ್ದಾರೆ, ಇದು ಯಾವ ಮೂವಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಸಮಾಧಿನ ನೀನು ಇಲ್ಲಿದಾನ? ನಾನು ಸಾಯ್ಬೇಕು, ಸತ್ತು ಬದುಕಬೇಕು, ಅದೇ ನೀನು. ನಾನು ನಂದು ಬಿಟ್ಟಿರೋನು ಇಲ್ಲಿ ಮಾತ್ರ ಇರೋಕ್ ಸಾಧ್ಯ. ಹೆಂಗಿದೆ ಓಪನಿಂಗ್ ಕ್ಲೈಮ್ಯಾಕ್ಸ್ ಮೆಸೇಜ್? ಆಮೇಲೆ ನೋಡ್ರೆ ನಮ್ಮ ಉಪ್ಪಿ ಬಾಸ್ತು ಇಂಟ್ರೊಡಕ್ಷನ್. ಸೊ ಅದರಲ್ಲಿ ಡೈರೆಕ್ಟರ್ ತರ ಬರ್ತಾರೆ. ಆಮೇಲೆ ಇದನ್ನ ನಾನು ನಡೆಸಿಲ್ಲ, ನಿಜವಾಗ್ಲೂ ಮೇಲಿರೋ ನಡೆಸಿದಾನೆ ಅಂತ ತೋರಿಸ್ತಾರೆ. ಅವನೇ ನಿಜವಾಗ್ಲೂ ನೀನು ನನ್ನೊಳಗಿರೋನು ಅಂತ ಅರ್ಥ, ಸರಿನಾ? ಅದಾದ್ಮೇಲೆ ಖುಷಿ ಹುಡ್ಕೊಂಡು ಬರ್ತಾಳೆ ಕ್ಲೀನಾಗಿ ನೀನು ಹತ್ರ. ನೀನು ಅಂದ್ರೆ ಉಪೇಂದ್ರ ಕ್ಯಾರೆಕ್ಟರ್, ಮಾಮೂಲಿ ಹೀರೋ ಏನಿರ್ತಾರೋ ಅವ್ರ ಹತ್ರ ಕ್ಲೀನಾಗಿ ಹುಡ್ಕೊಂಡು ಬರ್ತಾಳೆ. ಸೊ ಆ ನೀನು ಅನ್ನೋದು ನಮ್ಮೊಳಗಿರೋ ಶಕ್ತಿ ಅಥವಾ ಆತ್ಮ, ದೇವರು ಏನ್ ಬೇಕಾದ್ರೂ ತಗೊಳ್ಳಿ, ಸರಿನಾ? ಈ ಶಕ್ತಿನ ಯೂಸ್ ಮಾಡ್ಕೊಂಡು ನಾವು ದಿನೆಲ್ಲ ಯೂಸ್ ಮಾಡ್ತೀವಿ. ನಾವು ಬೆಳಗಿನ ಸಾಯಂಕಾಲ ಸುಸ್ತಾಗಿರ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಬರ್ತೀವಿ, ಇಲ್ಲ ಕೆಲಸ ಮಾಡಿರ್ತೀವಿ. ನೈಟ್ ಮಲಗಿ ಎದ್ದ ತಕ್ಷಣ ಆ ಶಕ್ತಿ ನಮ್ಗೆ ಎಲ್ಲಿಂದ ಬರುತ್ತೆ? ಯೂನಿವರ್ಸ್ ನಮಗ್ ಕೊಡ್ತಾ ಇದೆ. ಅಂದ್ರೆ ನಮ್ಮೊಳಗೊಂದು ಶಕ್ತಿ ಇದೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಈ ದೇಹ ಇರೋ ತನಕ, ಅಂದ್ರೆ ಆ ಶಕ್ತಿ ಇರೋ ತನಕ ಈ ದೇಹ ತುಂಬಾ ಚೆನ್ನಾಗಿದೆ, ಮಾತಾಡ್ತಾ ಇದೆ, ಎಲ್ಲರ ಜೊತೆನೂ ಬೆರೆಯುತ್ತೆ. ಆ ಶಕ್ತಿ ಇಲ್ಲ ಅಂದ ತಕ್ಷಣ ಈ ದೇಹ ಏನೂ ಅಲ್ಲ, ಆ ಶಕ್ತಿನೇ ನಿಜವಾಗ್ಲೂ ನಾವು, ನೀನು, ಸರಿನಾ? ಆ ನೀನು ಅನ್ನೋದೇ ಆ ಈ ನೀನುನ ತೋರಿಸ್ತಾ ಇರೋದು. ಈ ನೀನು ಪಾಸ್ಟಲ್ಲೂ ಇರಲ್ಲ, ಫ್ಯೂಚರಲ್ಲೂ ಇರಲ್ಲ, ಇದು ಯಾವಾಗ್ಲೂ ಪ್ರೆಸೆಂಟಲ್ಲೇ ಇರುತ್ತೆ. ಸೊ ಆ ಕ್ಯಾರೆಕ್ಟ್ರೇ ಉಪೇಂದ್ರ ಬಂದು ತೋರಿಸ್ತಾರೆ. ಸ್ಟಾರ್ಟಿಂಗ್ ಸೀನಲ್ಲಿ ಆ ಸೀರೆ ಹೇಳ್ತಾನಲ್ಲ, ಲಕ್ಷ್ಮಿನೇ ಬೇರೆ ಖುಷಿನೇ ಬೇರೆ ಕಣಯ್ಯ ಅಂತ. ಸೊ ಆ ಸೀನ್ದು ಇಲ್ಲಿ ಸ್ವಲ್ಪ ಇಂಟು ಕನೆಕ್ಟ್ ಮಾಡ್ತಾರೆ. ಏನಂತಂದ್ರೆ ಅಲ್ಲಿ ದುಡ್ಡು ಕೊಡೋರು ಹೇಳ್ತಾರೆ, ಏನಪ್ಪ ನಿನ್ ದುಡ್ಡು ಅವ್ರು ಕೊಟ್ಬಿಟ್ಟಲ್ಲ, ಲಕ್ಷ್ಮಿನೇ ಖುಷಿ ಅಲ್ವಾಪ ಅಂತ. ಅದಕ್ಕೆ ಉಪೇಂದ್ರ ಅವ್ರು ಹೇಳ್ತಾರೆ, ಲಕ್ಷ್ಮಿ ಇದ್ರೆ ಖುಷಿ ಬರ್ತಾಳೆ ಅಂತಂದ್ರೆ. ಲಕ್ಷ್ಮಿ ಇದ್ರೆ ಖುಷಿ ಬರ್ತಾಳೆ ಅಂದ್ರೆ, ಖುಷಿ ಇದ್ರೆ ಲಕ್ಷ್ಮಿನೂ ಬರ್ತಾಳೆ ಬಿಡಿ. ಖುಷಿಯಾಗಿದ್ರೆ ದುಡ್ಡು ಸಿಕ್ಬಿಡತ್ತಾ? ದುಡ್ಡಿಲ್ಲ ಖುಷಿನೇ ಲಕ್ಷ್ಮಿ ಅಲ್ವಾ ಅಂತ ನೋಡಿ. ಇಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು. ನಾವಿಲ್ಲಿ ನಾವು ಪ್ರೆಸೆಂಟ್ ಅಲ್ಲಿ ಇದ್ರೆ ಖುಷಿ ನಮ್ಮನ್ನ ಖಂಡಿತ ಹುಡ್ಕೊ ಬರುತ್ತೆ, ಸರಿನಾ? ನಾವು ಖುಷಿಯಾಗಿದ್ರೇನೆ ಸಾಕು, ಲಕ್ಷ್ಮಿನೂ ಆಟೋಮೆಟಿಕ್ ಅದರಿಂದನೇ ಬಂದ್ಬಿಡುತ್ತೆ. ಸೊ ಇದೇ ಇದರದ್ದು ಡೀಟೇಲ್ ಅರ್ಥ ಈ ಸೀನ್ದು. ಸೊ ಸೀನ್ ಬೈ ಸೀನ್ ಅವರು ಇಂಟ್ಗಳನ್ನ ಕೊಡ್ತಾ ನೆಕ್ಸ್ಟು ಆಕ್ಚುಯಲ್ ಸ್ಟೋರಿ ಒಳಗೆ ಹೋಗ್ತಾರೆ. ಈ ನಾನು ಅನ್ನೋ ಶಕ್ತಿನ ನಾವು ಪಾತ್ರೆ ತೊಳೆಯೋಕ್ಕೆ, ಮಕ್ಕಳನ್ನ ಡ್ರಾಪ್ ಮಾಡೋಕ್ಕೆ, ಇನ್ನೊಂದೇನಕ್ಕೋ ಯೂಸ್ ಮಾಡ್ಕೋತಾ ಇದ್ದೀವಿ. ನಮ್ಮ ಒಳಗಡೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋಕ್ಕೂ ಒಂದು ಸಿದ್ಧಾಂತಗಳು, ಒಂದು ವೇದಾಂತಗಳೇ ಇದೆ. ಸೊ ಪತಂಜಲಿ ಯೋಗ ಸೂತ್ರದಲ್ಲಿ ಕೊಟ್ಟಿರೋದೇ ಆ ವಿಷಯನೇ, ತನ್ನೊಳಗಿರೋ ಎನರ್ಜಿನ ತಾನೇ ಯೂಟಿಲೈಸ್ ಮಾಡ್ಕೋಬೇಕು ಅನ್ನೋದೇ ಇರೋದು. ಬಟ್ ಅದನ್ನೆಲ್ಲ ಬಿಟ್ಬಿಟ್ಟು ನಾವು ಚಿಕ್ಕ ವಿಷಯಗಳಾಗಿ ಈ ಥರ ಯೂಸ್ ಮಾಡ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಸೀನೇ ಟೆನ್ನಿಸ್ ಕೃಷ್ಣ ಅವ್ರದ್ದು ಇಂಟ್ರೊಡಕ್ಷನು. ಅವ್ರ ಹೆಸರು ಬಂದು ಹುಳ ಅಂತ, ಇದರಲ್ಲಿ ಬೇರೆ ಯಾವ ಹೆಸರು ತೋರಿಸಲ್ಲ, ಹುಳ ಅಂತ ತೋರಿಸ್ತಾರೆ. ಅವ್ನ ಯಾಕೆ ತಡಿತೀಯ ನೀನು? ಅವ್ನ ಕೆಲಸ ಮಾಡ್ಲಿ ಬಿಡ, ಅವ್ನ ತಲೆಗೆ ಹುಳ ಬಿಡಕ್ ಬಂದ್ಬಿಟ್ಟೆ ನೀನು. ಅಂದ್ರೆ ಅರ್ಥ, ನಾವು ತಲೆ ಒಳಗೆ ಬಿಟ್ಕೋತೀವಲ್ಲ ಆ ಹುಳ ಅಂತ ಅರ್ಥ. ಅಂದ್ರೆ ನೆಗೆಟಿವ್ ಥಾಟ್ಸು. ಅಯ್ಯೋ ನಾವು ಪ್ರೆಸೆಂಟಲ್ಲಿ ಇದ್ರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಹೆಂಗೆ ಬದುಕೋದು, ನಾಳೆಗೋಸ್ಕರ ಕೆಲಸ ಮಾಡಲಿಲ್ಲ ಅಂದರೆ ಹೆಂಗೆ ಬದುಕೋದು, ಅದನ್ನು ರಿಪ್ರೆಸೆಂಟ್ ಮಾಡ್ತಾರದು ಈ ಕ್ಯಾರೆಕ್ಟರ್. ಕ್ವಾರ್ಟರ್ ಆಫ್ ದಿ ಮೂವಿ ಬಂದು ಉಪೇಂದ್ರ ಅವರು ನಮಗೆ ಕ್ಲೀನಾಗಿ ಪ್ರೆಸೆಂಟಲ್ಲಿ ಹೇಗಿರಬೇಕು ಅಂತ ಸೀನ್ ಬೈ ಸೀನು ಕ್ಲೀನಾಗಿ ಎಜುಕೇಟ್ ಮಾಡ್ತಾ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಒಂದು ಸೀನಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಸೀನು, ಅದರಲ್ಲಿ ಸಿಂಬಾಲಿಕ್ ಆಗಿ ಹೇಳ್ತಾರೆ, ಸೋರು ತೀವುದು ಮನೆಯ ಮಾಳಿಗೆ ಅಂತ. ಇದನ್ನೆಲ್ಲ ಗೊತ್ತಿಲ್ಲದೆ ಅಜ್ಞಾನದಿಂದನೇ ನಾವು ಸೋರ್ತಾ ಇದ್ದೇವೆ ನಮ್ಮ ಮನೆಯ ಮಾಳಿಗೆ. ಇದನ್ನ ನಾವು ತಿಳ್ಕೊಬೇಕು. ಇದನ್ನ ತಿಳ್ಕೊಂಡು ಬದುಕಿದ್ರೇನೆ ನಿಜವಾಗ್ಲೂ ಬದುಕು. ಇಲ್ಲ ಅಂತಂದ್ರೆ ಹೆಂಗ್ 1000 ಜನ ಕೋಟಿ ಜನ ಬಂದು ಹೋಗ್ತಾರೋ ಅದು ನಾವು ಹೋಗಿರ್ತೀವಿ ಅಂತಾನೆ ಇರೋ ಅರ್ಥ ಅಂತ ತಿಳ್ಕೊಬೋದು ನಾವು.
ಎಷ್ಟು ಅರ್ಧ ಮೂವಿ ಹತ್ರ ಬಂದು ಒಂದ್ ಕಡೆ CID ಇವ್ನು ಯಾರು ಅಂತ ಹುಡುಕ್ತಾ ಇರ್ತಾರೆ, ಇನ್ನೊಂದು ಬಂದು ತುಮಕೂರು ಮೋಹನ್ ಹಳೆ ರೌಡಿ ಉಪೇಂದ್ರ ಇರ್ತಾರಲ್ಲ, ನಾನು ಬಂದಾಗ ಎದುರ್ಕೊಂಡು ಓಡ್ತಾ ಇರ್ತಾರಲ್ಲ, ಸೊ ಆ ರೌಡಿ ಅವನ ಹತ್ರನೂ ಫೋಟೋ ಹೋಗುತ್ತೆ ಇವ್ರದ್ದು. ಅರ್ಥ ಮಾಡ್ಕೋಬೇಕು, ಈ ಪಾಸ್ಟ್ ಫ್ಯೂಚರ್ನ ಸಿಂಬಾಲಿಕ್ ಆಗಿ ಇಲ್ಲೂ ತೋರಿಸ್ತಾ ಇದಾರೆ. ಈ ತುಮಕೂರು ಮೋಹನ್ ಏನಿದಾರೋ ಇವ್ರು ಬಂದು ಪಾಸ್ಟ್, ಸೊ ಪಾಸ್ಟ್ ಇಂದಾನೇ ಈ ಪ್ರೆಸೆಂಟ್ ನ ನೋಡ್ತಾ ಇರ್ತಾರೆ, ಅದಕ್ಕೆ ಅವರು ಪಾಸ್ಟ್ ಹಂಗೆ ಈ ಪ್ರೆಸೆಂಟ್ ಅಂತ ಅನ್ಸುತ್ತೆ. ಸೊ CID ಬಂದು ಫ್ಯೂಚರ್, ಇವ್ರು ಹಿಂಗಿರ್ಬೋದಾ, ಈ ಅನ್ನೋನ ಇವ್ರು ಯಾರೋ ಇನ್ನೊಬ್ರು ಇರ್ಬೋದು, CID ಇರ್ಬೋದು, ಬಾಬಾ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನೀನು ಆಗೇ ಇರ್ತಾನೆ. ನಾವು ಏನ್ ಮಾಡ್ತೀವಿ ಹೇಳಿ, ಈ ಮೂವಿನ ಪಾಸ್ಟ್ ಅಂತ ನೋಡಿದ್ರೆ ಪಾಸ್ಟ್, ಫ್ಯೂಚರ್ ಅಂತ ನೋಡಿದ್ರೆ ಫ್ಯೂಚರ್, ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ಮಾತ್ರನೇ ಕ್ಲೀನ್ ಆಗಿ ಅರ್ಥ ಆಗೋದು. ಇವರು ಪ್ರೆಸೆಂಟ್ ಅಲ್ಲೇ ಇರ್ತಾರೆ, ಪ್ರೆಸೆಂಟ್ ಅಲ್ಲಿ ಬದುಕೋರು ಹೇಗಿರ್ತಾರೆ ಅನ್ನೋದೇ ಕ್ಲೀನ್ ಆಗಿ ಡೀಟೇಲ್ಡ್ ಆಗಿ ಸೀನ್ ಬೈ ಸೀನ್ ತೋರಿಸ್ತಾ ಹೋಗ್ತಾ ಇರ್ತಾರೆ. ಜೊತೆಗೆ ಪಾಸ್ಟ್ ಸೀನ್ಗಳನ್ನ ತರ್ತಾ ಇರ್ತಾರೆ, ಪಾಸ್ಟ್ ಲಿಂಕ್ ಆಗಿರೋ ಸೀನ್ಗಳು, ಏನಾದ್ರು ಫ್ಯೂಚರ್ ಲಿಂಕ್ ಆಗಿರೋ ಸೀನ್ಗಳು ತೋರಿಸ್ತಾ ಇರ್ತಾರೆ. ನೀವು ಫ್ಯೂಚರ್ ಅನ್ಕೊಂಡ್ರೆ ಫ್ಯೂಚರು, ಪಾಸ್ಟ್ ಅನ್ಕೊಂಡ್ರೆ ಪಾಸ್ಟ್, ಬಟ್ ಫಿಲಮ್ ಇರೋದೇ ಪ್ರೆಸೆಂಟ್ ಅಲ್ಲಿ. ಈ ಮೂವಿಲಿ ಸ್ಟಾರ್ಟಿಂಗ್ ಅಲ್ಲಿ ಇಂಟ್ ಕೊಡ್ತಾ ಇದ್ರಲ್ಲ, ಅಂದ್ರೆ ನೀನು ಪ್ರೆಸೆಂಟ್ ಅಲ್ಲಿ ಇದ್ರೆ ಸಾಕು ಖುಷಿ ಆಟೋಮೆಟಿಕ್ ಹುಡ್ಕೊ ಬರ್ತಾರೆ. ಹಂಗೆ ಹೀರೋಯಿನ್ ಬಂದು ಹೀರೋಯಿನ್ ಹುಡ್ಕೊ ಬಂದ್ರು. ಬಂದ್ಮೇಲೆ ಏನಾಯ್ತು, ಸರಿ ಇಬ್ಬರದು ಇದಾಯ್ತು, ಪ್ರೆಸೆಂಟ್ ಅಲ್ಲಿ ಇರೋರು ಹೆಂಗಿದ್ದಾರೆ ಅಂತ ತೋರಿಸಿದ್ರು, ಖುಷಿ ಅವ್ರ ಸುತ್ತಾ ಇರ್ತಾರೆ. ಅದ್ರ ಜೊತೆಗೆ ಈಗ ಖುಷಿಯಾಗಿದ್ರೇನೆ ಸಾಕು, ಪ್ರೆಸೆಂಟ್ ಇದ್ದಾಯ್ತು, ಖುಷಿ ಆಟೋಮೆಟಿಕ್ ಬಂದಾಯ್ತು. ಖುಷಿ ಆಟೋಮೆಟಿಕ್ ಬಂದ್ರೆ ಲಕ್ಷ್ಮಿ ಬಂದ್ಬಿಡುತ್ತೆ. ಅದನ್ನೇ ನೆಕ್ಸ್ಟ್ ಸೀನಲ್ಲಿ ತೋರಿಸೋದು. ಸೊ ಹೀರೋ ಫ್ಯಾಮಿಲಿನ ಕರ್ಕೊಂಡೋಗಿ ಒಂದು ಹಂಚ್ ಹಳೆ ಮನೇಲಿ ಇರ್ತಾರೆ, ದೊಡ್ಡ ಬಂಗ್ಲೆ ಕೊಡ್ತಾರೆ, ಕಾರ್ ಬರುತ್ತೆ. ಅಂದ್ರೆ ಖುಷಿಯಾಗಿದ್ರೆ ಆಸ್ತಿನೂ ಲಕ್ಷ್ಮಿನೂ ಬಂತು ಅಂತ ಅರ್ಥ ಅದು, ಸರಿನಾ? ಅದನ್ನ ಸಿಂಬಾಲಿಕ್ ಆಗಿ ಈ ಸೀನಲ್ಲಿ ತೋರಿಸ್ತಾರೆ. ಒಂದು ಕಡೆ ಈ CIDಗಳೆಲ್ಲ ಫುಲ್ ಡೀಪ್ ಇದು ಇನ್ವೆಸ್ಟಿಗೇಷನ್ ಇರ್ತಾರೆ, ಅಂದ್ರೆ ಫ್ಯೂಚರ್ ಅಂತ ಆವಾಗಲೇ ಹೇಳಿದೆ ನಾನು, ಇವರೆಲ್ಲ ಫ್ಯೂಚರ್ ಹೋಗಿ ಥಿಂಕ್ ಮಾಡ್ತಾ ಇರ್ತಾರೆ. ಇವನು ಬಾಬಾ ಆಗಿರ್ಬೋದಾ, ಇಲ್ಲ ಇವನು CID ಆಗಿರ್ಬೋದಾ, ಇವನು ಅನ್ನೋನು ಹಂಗೆ ಹಿಂಗೆ ಅಂತೆಲ್ಲ ಥಿಂಕ್ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ರೌಡಿ ತುಮಕೂರು ಮೋಹನ್ ಏನಿರ್ತಾರೋ ಅವ್ರು ಬಂದು ಪಾಸ್ಟು, ಇವನು ಖಂಡಿತ ನನ್ಗೆ ಗೊತ್ತು, ಇವನು ನಾನುನೇ ಈಗ ನಿನ್ನ ಹತ್ರ ನಾಟಕ ಆಡ್ತಾವನೆ ಅಂತ. ಸೊ ಕಂಪ್ಲೀಟ್ ಮೂವಿನೇ ಫ್ಯೂಚರು ಪಾಸ್ಟ್ ಪ್ರೆಸೆಂಟ್ ಇರೋದ್ರಿಂದ ಯಾರಿಗೂ ಅರ್ಥನೇ ಆಗಿಲ್ಲ. ಪಾಸ್ಟ್ ಅಲ್ಲಿ ನೋಡಿದ್ರೆ ಪಾಸ್ಟ್, ಫ್ಯೂಚರ್ ಅಲ್ಲಿ ನೋಡಿದ್ರೆ ಫ್ಯೂಚರು. ನೀವು ಪ್ರೆಸೆಂಟ್ ಅಲ್ಲಿ ಇದ್ರೆ ಮಾತ್ರನೇ ಕ್ಲೀನಾಗಿ ಸ್ಟೋರಿ ನಿಮ್ಗೆ ಅರ್ಥ ಆಗೋದು. ಸೊ ಪಾಸ್ಟ್ ಅಲ್ಲಿ ಏನಿರುತ್ತೋ ಅದೆಲ್ಲ ಪಾಸ್ಟ್ಗೆ ಸಿಂಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ, ಫ್ಯೂಚರ್ ಏನಿರುತ್ತೋ ಫ್ಯೂಚರ್ದು ಸಿಂಕ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಲಾಸ್ಟ್ ಅಲ್ಲಿ ಉತ್ತರ ನಮಗೆ ಕೊಟ್ಬಿಡ್ತಾರೆ, ನೀವೇ ಡಿಸೈಡ್ ಮಾಡ್ಕೊಂಡು ಹೋಗಿ ಅಂತ. ಈಗ ತಾನೇ ಹ್ಯೂಮನ್ ಬ್ರೈನ್ ಕೆಲಸ ಮಾಡೋದು, ಒಂದು ಪಾಸ್ಟ್ ಅಲ್ಲಿ ಇರ್ತೀವಿ, ಇಲ್ಲ ಫ್ಯೂಚರ್ ಅಲ್ಲಿ ಇರ್ತೀವಿ, ಪ್ರೆಸೆಂಟ್ ಅಲ್ಲಿ ಇರೋದೇ ಇಲ್ಲ. ಸೊ ಅದನ್ನೇ ಕ್ಲೀನಾಗಿ ಅದನ್ನ ಸಿನಿಮ್ಯಾಟಿಕ್ ಆಗಿ ತೋರ್ಸೋದಿದೆಯಲ್ಲ, ಅದಕ್ಕೆಲ್ಲ ನಾರ್ಮಲ್ ಬ್ರೈನ್ ಸಾಲದೇ ಇಲ್ಲ. ನಿಜವಾಗ್ಲೂ ಆಡ್ಸ್ ಆಫ್ ಉಪ್ಪಿ ಸಾರ್ಗೆ. ನೆಕ್ಸ್ಟ್ ಬಂದು ಪರುಲ್ ಯಾದವ್ ಅವರ ಒಂದು ಇಂಟ್ರೊಡಕ್ಷನ್ ತೋರಿಸಿ ಅದರದೊಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ತೋರಿಸ್ತಾರೆ. ಪರುಲ್ ಯಾದವ್ ಬಂದು ಒಂದು ಕಲ್ಪನೆ, ಅಂದ್ರೆ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಅಂದ್ರೆ ಬಾಬಾ ಆಗಿದ್ದು ಹಿಂಗ್ ಬಂದಿದ್ದಾನೆ ಅಂತ. ಇದು ತಿರ್ಗಾ ಪಾಸ್ಟ್ಗೆ ಕನೆಕ್ಟ್ ಆಗಿರ್ತದೆ. ಅಂದ್ರೆ ಆ ತುಮಕೂರು ಮೋಹನ್ ಏನಿರ್ತಾರೋ ಅವ್ರ ಕಡೆಯಿಂದನೇ ಇದ್ ಕೆಲ್ಸನೂ ಆಗಿರುತ್ತೆ. ಅದ್ಭುತ. ಆ ಹುಡುಗಿದು ಬಹಳ ಒಳ್ಳೆ ಕಲ್ಪನೆ. ವಾಟ್? ಕಲ್ಪನೆನಾ? ಇಲ್ದಿರೋದನ್ನ ಇದ್ದಾಗ ಹೇಳೋದು ಕಲ್ಪನೆ. ಆ ಕಲ್ಪನೆ ನೀನ್ ಬಹಳ ಚೆನ್ನಾಗಿ ತಲೆಯಲ್ಲಿ ಇಟ್ಕೊಂಡು ಕಲ್ಪನೆ ಮಾಡ್ಕೊಂಡು ನನ್ನ ಕೇಳ್ತಾ ಇದೀಯಾ? ಆ ಕಲ್ಪನೆ ನೀನ್ ನಿಜ ಅನ್ಕೊಂಡ್ರೆ ನಿಜ, ಸುಳ್ಳು ಅನ್ಕೊಂಡ್ರೆ ಸುಳ್ಳು. ನಾನ್ ಅನ್ಕೊಳಲ್ಲ. ನೀನ್ ಹೇಳು ನಿಜ ಏನು ಅಂತ. ನಿಜ ಹೇಳೋದಲ್ಲ, ಅದು ಇರೋದು. ಈಗ ನಿನ್ ಮುಂದೆ ಕಾಣ್ತಿರೋದು ಮಾತ್ರ ನಿಜ. ನಿನ್ ತಲೆಲಿದ್ಯಲ್ಲ ಅದೆಲ್ಲ ಸುಳ್ಳು. ಗುರುವೆ, ನಿನ್ನೆ ರಾತ್ರಿ ಟಿವಿಲಿ ತಲೆ ಖಾಲಿ ಫುಲ್ಲು ಜಾಲಿ ಅಂತ ಪ್ರೋಗ್ರಾಮ್ ಕೊಟ್ವಲ್ಲ, ಅದು ಸಿಕ್ಕಾಪಟ್ಟೆ ಹಿಟ್ ಆಗ್ಬಿಟ್ಟಿದೆ. ಅದೇ ತರ ಬೆಳಿಗ್ಗೆ ರಾತ್ರಿ ಪ್ರೋಗ್ರಾಮ್ ಕೊಡಿ, ಎಪಿಸೋಡ್ಗೆ ಎಷ್ಟು ಕೊಡ್ಬೇಕು ಅಂತ ಕೇಳ್ತಾ ಇದಾರೆ. ಸ್ವಲ್ಪ ಡಿಸ್ಕಷನ್ ಮಾಡ್ಬೇಕು, ಬರ್ತೀಯಾ? ವಾಗುರು, ಸಲ್ಮಾನ್ ಖಾನ್ ಒಂದ್ ಎಪಿಸೋಡ್ಗೆ ಅಂದ್ರೆ ಅರ್ಥ, ಈ ಸೀನ್ ಬಂದು ಖುಷಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಏನೇ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇದ್ರು, ಖುಷಿ ನಮಗ್ ಬಂದ್ರು, ನಾವು ಕೆಲವೊಂದ್ಸತಿ ಕಲ್ಪನೆಗಳಿಂದ ನಾವು ಆ ಖುಷಿನ ಹಾಳು ಮಾಡ್ಕೊಳಕ್ ಹೋಗ್ತೀವಿ. ಆಮೇಲೆ ಖುಷಿಗೆ ಅರ್ಥ ಆಗುತ್ತೆ ಇದು ನಿಜ ಅಲ್ಲ, ಸುಳ್ಳು ಅಂತ. ಮತ್ತೆ ಡೀಟೇಲ್ ಆಗಿ ಕೆಲವೊಂದು ವಿಷಯನ ಅಬ್ಸರ್ವ್ ಮಾಡ್ಬೇಕು ನಾವು. ನಾನು ಅನ್ನೋ ಉಪೇಂದ್ರನ್ನು ತೋರಿಸಿರ್ತಾರೆ. ಉಪೇಂದ್ರ ಮೂವಿ ಬಂದಿರ್ತಾನಲ್ಲ, ನಾನು ಆ ಉಪೇಂದ್ರನ್ಗೆ ಈ ಸತಿ ಒಂದ್ ಜುಟ್ಟು ಇರಲ್ಲ, 6 ಜುಟ್ಟು ಇರುತ್ತೆ. 6 ಜುಟ್ಟು ಅಂತಂದ್ರೆ ಅರಿಷದ್ ವರ್ಗಾಸ್ ಅಂತಾನೂ ಕರಿಬೋದು ನಾವು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಂತ ಈ 6 ಜುಟ್ಟನ್ನ ಇಟ್ಕೊಂಡಿರೋವನೇ ಆ ಈಗೋ, ನಾನು ಅನ್ನೋನು ಅಂತ, ಸರಿನಾ? ಆ ಒಂದು ಸೀನ್ ಆದ್ಮೇಲೆ ನೆಕ್ಸ್ಟು ಈ ಕಲ್ಪನೆ ಏನಿರುತ್ತೋ, ಪರುಲ್ ಯಾದವ್ ಅವರು ಕಲ್ಪನೆ ತಾನೆ ಅವ್ರೇನ್ ಮಾಡ್ತಾರೆ, ಖುಷಿನ ಹಾಳು ಮಾಡಕ್ ಟ್ರೈ ಮಾಡ್ತಾರೆ. ಬಟ್ ಖುಷಿ ಡಿಸ್ಟರ್ಬ್ ಆಗುತ್ತೆ, ಬಟ್ ತಿರ್ಗಾ ಸ್ಟಡಿ ಆಗ್ಬಿಡುತ್ತೆ. ಓ, ಇದು ಬರೀ ಕಲ್ಪನೆ ಇದು ಅಂತ. ತುಮಕೂರು ಮೋಹನ್ ಅವ್ರ ಬೋಟ್ನ ಯಾರೋ ಹೊಡೆದಾಕ್ಬಿಡ್ತಾರೆ. ಆಗ್ಲೂ ಅವ್ರು ಥಿಂಕ್ ಮಾಡೋದು ನಾನೇ ಬಂದು ಹೊಡೆದಾಕಿರೋದು ಅಂತ, ಯಾಕಂದ್ರೆ ಅವ್ರ ಪಾಸ್ಟ್ ಅಲ್ಲೇ ಇರ್ತಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಸರಿನಾ? ಅವರು ಮಂದಾಕಿನಿ ಅಂತ ಇಲ್ಲಿ ತೋರಿಸಿರ್ತಾರೆ. ಮಂದಾಕಿನಿ ಬಂದು ಅದೇ ಒಂದು ಬಿಲ್ನ ಬರ್ದಿರ್ತಾರಲ್ಲ, ಶ್ರೀಮಂತಿ ಇರ್ತಾಳಲ್ಲ,
ಅವಳು ನಿಜವಾಗ್ಲೂ ಮಂದಾಕಿ ನಿಮ್ಮ ಮೀನಿಂಗ್ ನೋಡಿ ಗ್ಯಾಲಕ್ಸಿ ಅಂತ ಅರ್ಥ. ಅಂದರೆ ಹೋಲ್ ಗ್ಯಾಲಕ್ಸಿ ಅಂತ ಅರ್ಥ. ಈ ಗ್ಯಾಲಕ್ಸಿ ಇಡೀ ಯೂನಿವರ್ಸ್ ಏನಿದೆಯೋ ಅದರದೇ ಒಂದು ವಿಲ್ ಇದೆ. ಆ ವಿಲ್ಲೇ ಏನಂತ ಹೇಳುತ್ತೆ ವಿಲ್ಲಲ್ಲಿ ಅಂತಂದ್ರೆ, ನೀನು ಮತ್ತೆ ತನ್ನ ಮಗಳು ಖುಷಿ ಒಂದಾದ್ರೆ ಇಡೀ ಆಸ್ತಿಗೆ ವಾರಸ್ದಾರ ನೀನು ಅಂತ ಒಂದ್ ವಿಲ್ ಬರ್ದ್ಲು. ಆತರ ವಿಲ್ ಬರ್ದ ಮಂದಾಕಿನಿ ಆ ವಿಲ್ ಹೋದ್ಮೇಲೆ ನೀನ್ ಯಾರು ಅಂತ ಗೊತ್ತಾಗತ್ತೆ. ನಿಜವಾಗ್ಲೂ ನಾನು ಅನ್ನೋದು ಹೋದ್ಮೇಲೆ ನೀನ್ ಯಾರು ಅಂತ ಗೊತ್ತಾಗತ್ತೆ. ನೀನು ಅನ್ನೋದು ಹೋದ್ಮೇಲೆ ಖುಷಿನ ನಿಮ್ ನೋಡ್ಕೊಂಡು ಬರ್ತಾಳೆ. ಸರಿನಾ? ಯಾವಾಗ್ಲೂ ಆ ನೀನುಗೆ ಆ ಖುಷಿ ಮದ್ವೆ ಆಗುತ್ತೋ ಆಗ ಇಡೀ ಆಸ್ತಿ ಇಡೀ ಯೂನಿವರ್ಸೇ ನಿಂದು ಅಂತ ಅರ್ಥ. ಎಷ್ಟು ಸಿಂಬಾಲಿಕ್ ಆಗಿ ತೋರಿಸ್ತಾ ಇದ್ದಾರೆ ನೋಡಿ. ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಮಜಾ ಇರೋದು ಆಕ್ಚುಲ್ ಆಗಿ. ಎಲ್ರಿಗೂ ಅರ್ಥ ಆಗಿರಲ್ಲ ಇದು. ಸೊ 3 ಟೈಮ್ ಫ್ರೇಮು ಒಂದೇ ಇದ್ರಲ್ಲಿ ನಡೆಯುತ್ತೆ. ಒಂದೇ ಒಂದು ಸಿನಿಮ್ಯಾಟಿಕ್ ಇದ್ರಲ್ಲಿ ತೋರಿಸಿರ್ತಾರೆ. ಏನಂತಂದ್ರೆ CIDಗಳೆಲ್ಲ ಫ್ಯೂಚರ್ ಅಲ್ವಾ, ಸೊ ಎಲ್ಲ ರಪ್ರಪ್ರಪ ಅಂತ ಫ್ಯೂಚರ್ ಏನಿರುತ್ತೋ ಇದಾಗಿರ್ಬೋದು ಅದಾಗಿರ್ಬೋದು ಅಂತ ಆ ಒಂದು ಬ್ಯುಸಿ ವಿಜುವಲ್ಸ್ಗಳು ತೋರಿಸ್ತಾ ಇರ್ತಾರೆ. ಸೊ ಅದ್ರ ಜೊತೆ ರೌಡಿ ಆ ಪಾಸ್ಟ್ ತುಮಕೂರು ಮೂವನ್ನು ಪಾಸ್ಟ್ ಅಲ್ವಾ, ಅವನ ಜೊತೆ ಇರೋ ಅವ್ರ ಬಾಸು. ಸೊ ಇವರೆಲ್ಲ ಪಾಸ್ಟರ್ ಇರೋದ್ರಿಂದ ಪಾಸ್ಟ್ ಇವನೇ ಆಗಿರ್ಬೋದು ಅವನೇ ಆಗಿರ್ಬೋದು ಅಂತ ಅವ್ರೊಂದ್ ಕಡೆ ಓಡ್ತಾ ಇರ್ತಾರೆ. ಜೊತೆಗೆ ಪ್ರೆಸೆಂಟು ನಡೀತಾ ಇರುತ್ತೆ. ಪ್ರೆಸೆಂಟು ತನ್ನದೇ ಆಗಿರೋ ಕೆಲಸಗಳಲ್ಲಿ ಬ್ಯುಸಿ ಆಗಿರುತ್ತೆ. ಅದರಲ್ಲೂ ಈ ಫ್ಯೂಚರ್ ಅವ್ರು ಮಾಡೋದು ಏನು ಅಂತಂದ್ರೆ ಕ್ಯಾರೆಕ್ಟರ್ ಅನ್ನೋನು ಅಂತ ಹೊಸ ಕ್ಯಾರೆಕ್ಟರ್ ಬೇರೆ ಫ್ಯೂಚರ್ ಓಡಿರ್ತಾರೆ. ಎಲ್ಲ ಬ್ಯುಸಿ ನಡೀತಾ ಇರುತ್ತೆ. ಒಂದ್ ಕಡೆ ಫ್ಯೂಚರ್ ಅವ್ರು ಬ್ಯುಸಿ ಇರ್ತಾರೆ, ಇನ್ನೊಂದು ಪಾಸ್ಟ್ ಅವ್ರು ಬ್ಯುಸಿ ಇರ್ತಾರೆ. ಸೊ ತಕ್ಷಣ ಸೈಲೆಂಟ್ ಹೀರೋಯಿನ್ ಮಾತಾಡ್ತಾ ಇರ್ತಾರೆ. ಸೊ ಹೀರೋ ಬಂದು ಅಂದ್ರೆ ನೀನು ಬಂದು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಏನಂತ ಅಂತಂದ್ರೆ ಹಿಂದೇನೋ ನಡೆದಿರೋದು ಸತ್ಯ, ಮುಂದೇನೋ ನಡೆಯೋದು ಸತ್ಯ. ಎರಡಕ್ಕಿಂತ ಇಂಪಾರ್ಟೆಂಟು ಈ ಕ್ಷಣ ಇದೆಯಲ್ಲ ಇದು ಸತ್ಯ. ಈ ಸತ್ಯ ತಿಳಿದವನಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ. ಆಗ ಹೀರೋಯಿನ್ಗೆ ಬಂದು ಫ್ಲ್ಯಾಶ್ ಆಗುತ್ತೆ. ಏನ್ ಫ್ಲ್ಯಾಶ್ ಆಗುತ್ತೆ? ಅವರ ಪ್ರೊಫೆಸರ್ ಒಬ್ರು ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಫ್ಯೂಚರ್ ಮುಂದಿಂದು ಹಿಂದಿಂದು ಯೋಚನೆ ಮಾಡೋ ಬ್ರೈನ್ ಯೋಚನೆ ಮಾಡ್ತಾ ಕೂತಿರುತ್ತೆ. ಯೋಚನೆ ಮಾಡ್ತಾ ಇರೋ ಬ್ರೈನ್ ಅದ್ ಹೇಗೆ ಇದ್ ಹೇಗೆ ಅಂತ ಪ್ರಶ್ನೆ ಕೇಳ್ತಾ ಕೂತಿರುತ್ತೆ. ಏನು ಕೆಲಸ ಮಾಡಲ್ಲ. ಪ್ರೆಸೆಂಟ್ ನಲ್ಲಿರೋ ಬ್ರೈನ್ ವರ್ಕಿಂಗ್ ಬ್ರೈನ್. ಅದು ಹಿಂದಿನ ಎಕ್ಸ್ಪೀರಿಯನ್ಸ್ ತಗೊಂಡು ವರ್ಕ್ ಮಾಡುತ್ತೆ. ಆಟೋಮೆಟಿಕ್ ಆಗಿ ನಿಮ್ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ. ಅಮ್ಮಿ, ನಾನ್ ತಲೆ ಕೆಡಿಸ್ಕೊಳಲ್ಲ ಅಂತ ಹೇಳಿದೆ, ತಲೆನೇ ಇಲ್ಲ ಅಂತ ಹೇಳಿಲ್ಲ. ಕಣ್ಮುಂದೆ ಉಪ್ಪಿಟ್ಟಿಟ್ಕೊಂಡು ನಾಳೆ ಒಬ್ಬಟ್ಟು ಸಿಗುತ್ತಾ ಅಂತ ಯೋಚನೆ ಮಾಡ್ತಾರಲ್ಲ ಅವ್ರ ಲೈಫ್ ಎಲ್ಲ ಎಡವಟ್ಟೆ. ಉಪ್ಪಿಟ್ಟು ಎಂಜಾಯ್ ಮಾಡಿ. ಈಗ ನೀನ್ ಖುಷಿ ತಾನೆ? ಎಸ್, ನನ್ ವಿಲ್ ಹೇಳ್ತಾ ಇದೆ ನಿನ್ನೆ ಮದ್ವೆ ಆಗೋ ಅಂತ. ಫ್ಯೂಚರಲ್ಲಿ ಥಿಂಕ್ ಮಾಡ್ತಾ ಇರ್ತಾನೆ. ಪಾಸ್ಟಲ್ಲಿ ಥಿಂಕ್ ಮಾಡೋನು ಪಾಸ್ಟಲ್ಲೇ ಇರ್ತಾನೆ, ಪಾಸ್ಟ್ ಬಗ್ಗೆನೇ ಥಿಂಕ್ ಮಾಡ್ತಾ ಇರ್ತಾನೆ. ಪ್ರೆಸೆಂಟಲ್ಲಿ ಇರೋರು ಮಾತ್ರನೇ ಈ ಮೂಮೆಂಟಲ್ಲಿ ಬದುಕೋದು. ಸೊ ಈ ಮೂವಿ ಅರ್ಥ ಆಗಬೇಕು ಅನ್ನೋ ನೀವು ಪ್ರೆಸೆಂಟಲ್ಲಿ ಮಾತ್ರನೇ ನೋಡಬೇಕು. ಈ ಆ್ಯಂಗಲಿಂದ ಇವತ್ತು ನೀವು ಕುತ್ಕೊಂಡು ಈ ಮೂವಿ ನೋಡಿದ್ರೆ ಖಂಡಿತ 100% ಅರ್ಥ ಆಗುತ್ತೆ. ನಾವು ಹಂಗೆ ತಾನೇ ಮಾಡೋದು. ಫ್ಯೂಚರ್ ಅಂತ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀವಿ. ಇಲ್ಲ ಪಾಸ್ಟ್ ಹಿಂಗೆ ಆಗೋಯ್ತು ಅಂತ ಪಾಸ್ಟ್ ಬಗ್ಗೆನೇ ವರಿ ಮಾಡ್ತಾ ಕೂತಿರ್ತೀವಿ. ಪ್ರೆಸೆಂಟಲ್ಲಿ ಇರೋದೇನ ಯಾವನ್ನೊಬ್ಬ ಪ್ರೆಸೆಂಟಲ್ಲಿ ಇರ್ತಾನೋ ಖಂಡಿತ ಖುಷಿ ಅವಳನ್ನ ಹುಡ್ಕೊಂಡು ಬಂದೇ ಬರ್ತಾಳೆ. ಸೊ ಒಂದಲ್ಲ ಒಂದಿನ ಲಕ್ಷ್ಮಿನೂ ಬರ್ತಾಳೆ ಅನ್ನೋದೇ ಈ ಮೂವಿ ಓವಲ್ ಕಾನ್ಸೆಪ್ಟು. ನಿಜ ಹೇಳ್ಬೇಕು ಅಂದರೆ ತನ್ನಲ್ಲಿರೋ ನಾನು ಓದಬೇಕು. ಆ ನಾನು ಹೋದ್ಮೇಲೆ ನೀನು ಯಾರು ಅಂತ ಗೊತ್ತಾಗುತ್ತೋ. ಸೊ ಆ ನೀನು ಹೇಗಿರ್ತಾನೆ ಅನ್ನೋದೇ ಈ ಮೂವಿ ಓವಲ್ ಕಾನ್ಸೆಪ್ಟು. ಜೊತೆಗೆ ಫ್ಯೂಚರು ಪಾಸ್ಟು ನಮ್ಮ ಇಮ್ಯಾಜಿನೇಷನ್ ಹೆಂಗಿರುತ್ತೋ ಅದ್ರ ತಕ್ಕಂತೆ. ನೆಕ್ಸ್ಟು ಹೀರೋಯಿನ್ಗೆಲ್ಲ ಅರ್ಥ ಆಗುತ್ತೆ. ಅರ್ಥ ಆದ್ಮೇಲೆ ಪಾಸ್ಟಿಂದ ಬರ್ತಾನೆ. ಆಮೇಲೆ ಅವ್ರಿಗೂ ಅರ್ಥ ಮಾಡಿಸ್ತಾರೆ. ಫ್ಯೂಚರ್ಲಿ ಹುಡುಕ್ತಾನೆ ಇರ್ತಾರೆ. ಸೊ ನೆಕ್ಸ್ಟು ಓಪನಿಂಗ್ ಸೀನ್ ಎಲ್ಲಿರುತ್ತೋ ಅಲ್ಲಿಗೆ ತಿರ್ಗಾ ಕರ್ಕೊಂಬಂದು ನಿಲ್ಲಿಸ್ತಾರೆ. ಸೊ ಉತ್ತರ ಬಂದು ನಮಗೆ ಬಿಟ್ಟಿದ್ದು. ನಾವು ಫ್ಯೂಚರ್ ಥಿಂಕ್ ಮಾಡ್ತಾ ಇದ್ರೆ ಈ ಮೂವಿ ಬಂದು ಫ್ಯೂಚರು CID ಇರ್ಬೋದು, ಅನ್ನೋನ್ ಇರ್ಬೋದು ಇವನು ಅಂತ ಅನ್ಸುತ್ತೆ. ಇಲ್ಲ ನಾವು ಪಾಸ್ಟಲ್ಲಿ ಥಿಂಕ್ ಮಾಡ್ತಾ ಇದ್ರೆ ಇಲ್ಲ ಇದು ಆ ಉಪೇಂದ್ರನೇ ನಾಟಕ ಮಾಡ್ತಾ ಇರೋದು ಅಂತ ಅನ್ಸುತ್ತೆ. ಯಾವಾಗ ನಾವು ಈ ಪ್ರೆಸೆಂಟಲ್ಲಿ ಈ ಮೂವಿ ನೋಡ್ತಿರೋ ಈ ಮೂಮೆಂಟಲ್ಲಿ ಈ ಮೂವಿನ ಅರ್ಥ ಮಾಡ್ಕೋತೀವೋ ಅವಾಗ ಕ್ಲೀನಾಗಿ ಮೂವಿ ಅರ್ಥ ಆಗುತ್ತೆ. ಇದೇ ಉಪ್ಪಿಟ್ಟು ಆ್ಯಕ್ಚುಯಲ್ ಫುಲ್ ಕತೆ. ನಿಜ ಹೇಳ್ಬೇಕು ಅಂದರೆ ಈ ಮೂವಿನ ನೋಡಬೇಕು ಅಂದರೆ 100% ಪ್ರೆಸೆಂಟಲ್ಲಿ ಇರಬೇಕು, ಅವೇರಾಗಿ ನೋಡ್ಬೇಕಲ್ವ. ಹುಷಾರಾಗಿ ಪ್ರತಿಯೊಂದು ಮೂಮೆಂಟಲ್ಲಿ ಏನೇನು ಕೊಡ್ತಿದ್ದಾರೆ ಇಂಟ್ಗಳು ಅಂತ. ಅಂದರೆ ಯೋಚನೆ ಬಂದಿರೋದು ಅವ್ರಿಗೆ ಹೆಂಗಿರಬೇಕು, ಅದನ್ನು ಸ್ಕ್ರಿಪ್ಟು ಬರೆದು ಅದನ್ನು ಪ್ರೊಜೆಕ್ಟ್ ಮಾಡಿ ನಮಗೆ ತೋರಿಸೋದು ಎಂಥ ತಲೆ ಇರಬೇಕು ಸರ್. ನಿಜವಾಗ್ಲೂ ನಿಮಗೆ ಹ್ಯಾಟ್ಸ್ ಆಫ್ ಸರ್. ಬರೇ ಹೊಟ್ಟೆ ಬೆಳೆಸಿದ್ರೆ ಆಗಲ್ಲ, ತಲೆನೂ ಬೆಳೆಸ್ಬೇಕು. ಆ ನೀನು ಎಲ್ಲಿದ್ದಾನೆ ಹುಡುಕಿ ನೋಡೋಣ. ತಿರುಗೆಲ್ಲ ನೋಡಬಾರ್ದು.